ಕೆಲವು ಕತೆಗಳಲ್ಲಿ ದೇವರುಗಳೇ ಮುಖ್ಯ ಪಾತ್ರಗಳಾಗಿರುತ್ತಾರೆ. ಆದರೆ ಕೆಲವೊಮ್ಮೆ ಒಬ್ಬ ಮಗ ತನ್ನ ತಾಯಿಗಾಗಿ ಮಾಡಿದ ಕೆಲಸವೇ ಆ ಕಥೆಯನ್ನು ಅಮರವಾಗಿಸುತ್ತದೆ. ಗರುಡನ ಕಥೆಯೂ ಅಂತಹದ್ದೇ. ನಾವು ಗರುಡನನ್ನು ಸಾಮಾನ್ಯವಾಗಿ ವಿಷ್ಣುವಿನ ವಾಹನವಾಗಿ ಮಾತ್ರ ನೋಡುತ್ತೇವೆ. ಅವನ ದೊಡ್ಡ ರೆಕ್ಕೆಗಳು, ಅವನ ಅಪಾರ ಶಕ್ತಿ ಮತ್ತು ವಿಷ್ಣುವಿನ ಜೊತೆಗಿನ ಸಂಬಂಧ. ಆದರೆ ಗರುಡ ವಿಷ್ಣುವಿನ ವಾಹನವಾಗುವುದಕ್ಕಿಂತ ಮುಂಚೆ ಅವನು ತನ್ನ ತಾಯಿಯನ್ನು ಬಂಧನದಿಂದ ಬಿಡಿಸಲು ಹೋರಾಡುತ್ತಿದ್ದ ಒಬ್ಬ ಮಗ. ಈ ಕತೆ ಅಲ್ಲಿಂದ ಶುರುವಾಗುತ್ತದೆ. ಗರುಡನ ತಾಯಿ ವಿನತ. ಅವನ ತಂದೆ ಕಶ್ಯಪ ಋಷಿ. ಕಶ್ಯಪನಿಗೆ ಅನೇಕ ಪತ್ನಿಯರಿದ್ದರು. ಅವರಲ್ಲಿ ವಿನತ ಮತ್ತು ಕದ್ರು ಕೂಡ ಇದ್ದರು. ಕದ್ರುವಿಗೆ ಅನೇಕ ನಾಗಪುತ್ರರು ಜನಿಸಿದರು. ಆದರೆ ವಿನತಾಳಿಗೆ ಕೇವಲ 2 ಮಕ್ಕಳು, ಅರುಣ ಮತ್ತು ಗರುಡ. ಇಬ್ಬರೂ ಸಹ ಸಾಮಾನ್ಯ ಮಕ್ಕಳಲ್ಲ. ಆದರೆ ವಿನತಾಳ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಒಂದು ದಿನ ವಿನತ ಮತ್ತು ಕದ್ರು ನಡುವೆ ಒಂದು ವಿಚಿತ್ರ ಪಂಥ ನಡೆಯಿತು. ಅದು ಉಚ್ಚೈಗಶ್ರವಸ್ ಎಂಬ ದಿವ್ಯ ಕುದುರೆಯ ಬಾಲದ ಬಣ್ಣದ ಬಗ್ಗೆ. ಕದ್ರು ಒಂದು ಬಣ್ಣ ಹೇಳಿದಳು, ವಿನತ ಮತ್ತೊಂದು ಬಣ್ಣ ಹೇಳಿದಳು. ಯಾರು ತಪ್ಪು ಹೇಳುತ್ತಾರೋ ಅವರು ಮತ್ತೊಬ್ಬರ ದಾಸಿಯಾಗಬೇಕು ಎಂಬ ಷರತ್ತು. ವಿನತಾಳಿಗೆ ತಾನು ಗೆಲ್ಲುತ್ತೇನೆ ಎಂಬ ಸಂಪೂರ್ಣ ನಂಬಿಕೆ ಇತ್ತು. ಆದರೆ ಕದ್ರು ಮೋಸ ಮಾಡಲು ನಿರ್ಧರಿಸಿದಳು. ತನ್ನ ನಾಗಪುತ್ರರಿಗೆ ಕುದುರೆಯ ಬಾಲಕ್ಕೆ ಅಂಟಿಕೊಂಡು ಅದನ್ನು ಕಪ್ಪಾಗಿ ಕಾಣುವಂತೆ ಮಾಡಲು ಹೇಳಿದಳು. ಕೆಲವು ನಾಗರು ಇದಕ್ಕೆ ಒಪ್ಪಲಿಲ್ಲ. ಆದರೆ ಕದ್ರು ತನ್ನ ಮಾತನ್ನು ಕೇಳದವರನ್ನು ಶಪಿಸಿದಳು ಎಂದು ಮಹಾಭಾರತದ ಆದಿಪರ್ವದ ಕತೆ ಹೇಳುತ್ತದೆ. ಮರುದಿನ ವಿನತ ಮತ್ತು ಕದ್ರು ಕುದುರೆಯನ್ನು ನೋಡಲು ಹೋದರು. ಕುದುರೆಯ ಬಾಲ ಕಪ್ಪಾಗಿ ಕಾಣಿಸಿತು. ವಿನತ ಪಂಥವನ್ನು ಸೋತಳು ಮತ್ತು ಅವಳು ಕದ್ರುವಿನ ದಾಸಿಯಾದಳು. ಇದನ್ನು ತಿಳಿದಾಗ ಗರುಡನಿಗೆ ತನ್ನ ತಾಯಿಯ ಸ್ಥಿತಿ ಅರ್ಥವಾಯಿತು. ಅವನಿಗೆ ತನ್ನ ತಾಯಿ ದಾಸಿಯಾಗಿರುವುದನ್ನು ನೋಡಲು ಸಾಧ್ಯವಾಗಲಿಲ್ಲ. ಅವನು ನಾಗರನ್ನು ಕೇಳಿದ, ನನ್ನ ತಾಯಿಯನ್ನು ಮುಕ್ತಗೊಳಿಸಲು ನಾನು ಏನು ಮಾಡಬೇಕು? ನಾಗರು ಒಂದು ಷರತ್ತು ಇಟ್ಟರು. ದೇವತೆಗಳ ಬಳಿಯಿರುವ ಅಮೃತವನ್ನು ತಂದುಕೊಡು. ಅಮೃತ ದೇವತೆಗಳ ಅಮರತ್ವದ ಪಾನೀಯ. ಅದನ್ನು ಕಾಪಾಡುತ್ತಿದ್ದವರು ಸಾಮಾನ್ಯ ಸೈನಿಕರಲ್ಲ. ಅದನ್ನು ಪಡೆಯುವುದು ಅಸಾಧ್ಯವೆಂದು ತೋರುತ್ತಿತ್ತು. ಆದರೆ ಗರುಡ ಹಿಂದೆ ಸರಿಯಲಿಲ್ಲ. ಅವನಿಗೆ ಅಮೃತ ಬೇಕಾಗಿದ್ದು ತನ್ನ ಸ್ವಾರ್ಥಕ್ಕಾಗಿ ಅಲ್ಲ, ತನ್ನ ತಾಯಿಗಾಗಿ. ಅವನು ಪ್ರಯಾಣ ಆರಂಭಿಸಿದ. ಅವನ ದಾರಿಯಲ್ಲಿ ಅನೇಕ ಅಡೆತಡೆಗಳು ಬಂದವು. ಅವನಿಗೆ ಅಪಾರ ಹಸಿವಾಗಿತ್ತು. ತನ್ನ ತಂದೆ ಕಶ್ಯಪನಿಂದ ಆಹಾರಕ್ಕಾಗಿ ಕೇಳಿದಾಗ ಕಶ್ಯಪನು ಅವನಿಗೆ ಕೆಲವು ಜೀವಿಗಳನ್ನು ತಿನ್ನಬಹುದು ಎಂದು ಹೇಳಿದನು. ಆದರೆ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟನು. ಒಬ್ಬ ಬ್ರಾಹ್ಮಣನಿಗೆ ಹಾನಿಯಾಗಬಾರದು. ಗರುಡ ತನ್ನ ಪ್ರಯಾಣ ಮುಂದುವರಿಸಿದ. ಕೊನೆಗೆ ಅವನು ದೇವತೆಗಳ ಲೋಕವನ್ನು ತಲುಪಿದ. ಅಲ್ಲಿ ಅಮೃತವನ್ನು ಕಾಪಾಡಲು ಭಯಾನಕ ವ್ಯವಸ್ಥೆ ಮಾಡಲಾಗಿತ್ತು. ಅಗ್ನಿ, ಭಯಾನಕ ಚಕ್ರ ಮತ್ತು ವಿಷಕಾರಿ ಸರ್ಪಗಳು. ಆದರೆ ಗರುಡ ತನ್ನ ಶಕ್ತಿಯಿಂದ ಅವುಗಳನ್ನು ದಾಟಿದ. ಅಮೃತದ ಪಾತ್ರೆಯನ್ನು ತೆಗೆದುಕೊಂಡ. ಅದೇ ಸಮಯದಲ್ಲಿ ದೇವತೆಗಳ ರಾಜ ಇಂದ್ರ ಗರುಡನನ್ನು ಎದುರಿಸಿದ. ಇಂದ್ರನ ವಜ್ರಾಯುಧ ಗರುಡನ ಮೇಲೆ ಬಿದ್ದಿತು. ಆದರೂ ಗರುಡ ಕುಸಿಯಲಿಲ್ಲ. ಇಲ್ಲಿ ಗರುಡನಿಗೆ ಬೇಕಾಗಿದ್ದದ್ದು ತನ್ನ ಗೆಲುವಲ್ಲ. ಅವನಿಗೆ ಒಂದೇ ಗುರಿ, ತಾಯಿಯನ್ನು ಮುಕ್ತಗೊಳಿಸುವುದು. ಕೊನೆಗೆ ಗರುಡ ಅಮೃತವನ್ನು ನಾಗರ ಬಳಿಗೆ ತೆಗೆದುಕೊಂಡು ಹೋದ. ಆದರೆ ಅವನು ಅವರಿಗೆ ಒಂದು ಷರತ್ತು ಇಟ್ಟನು. ಅಮೃತವನ್ನು ಕುಡಿಯುವ ಮೊದಲು ಎಲ್ಲರೂ ಶುದ್ಧರಾಗಲು ಹೋಗಬೇಕು. ನಾಗರು ಅಮೃತದ ಬಳಿಯಿಂದ ದೂರ ಹೋದರು. ಅಷ್ಟರಲ್ಲಿ ಇಂದ್ರ ಬಂದು ಅಮೃತವನ್ನು ಮತ್ತೆ ತೆಗೆದುಕೊಂಡು ಹೋದನು. ನಾಗರಿಗೆ ಅಮೃತ ಸಿಗಲಿಲ್ಲ. ಆದರೆ ಗರುಡ ತನ್ನ ಮಾತನ್ನು ಉಳಿಸಿದ್ದ. ಅವನ ತಾಯಿಯನ್ನು ಮುಕ್ತಗೊಳಿಸಲಾಯಿತು. ಇಲ್ಲಿಯೇ ಕತೆ ಮತ್ತೊಂದು ದೊಡ್ಡ ತಿರುವು ಪಡೆಯುತ್ತದೆ. ಗರುಡನ ಶಕ್ತಿ ಮತ್ತು ಧೈರ್ಯವನ್ನು ಕಂಡು ವಿಷ್ಣು ಅವನೊಂದಿಗೆ ಭೇಟಿಯಾದನು. ಇಬ್ಬರ ನಡುವೆ ಒಪ್ಪಂದವಾಯಿತು. ಗರುಡ ವಿಷ್ಣುವಿನ ವಾಹನನಾದನು ಮತ್ತು ವಿಷ್ಣು ಗರುಡನಿಗೆ ಅಮರತ್ವದ ವರ ನೀಡಿದನು ಎಂದು ಪುರಾಣದ ಪರಂಪರೆ ಹೇಳುತ್ತದೆ. ಆದರೆ ಈ ಸಂಪೂರ್ಣ ಕಥೆಯಲ್ಲಿ ನನಗೆ ಅತ್ಯಂತ ಮುಖ್ಯವಾಗಿ ಕಾಣುವುದು ಅಮೃತವಲ್ಲ, ದೇವತೆಗಳ ಜೊತೆಗಿನ ಯುದ್ಧವೂ ಅಲ್ಲ. ಅದು ಒಂದು ಸರಳವಾದ ವಿಷಯ. ಗರುಡ ತನ್ನ ತಾಯಿಗಾಗಿ ಎಲ್ಲವನ್ನೂ ಅಪಾಯಕ್ಕೆ ಇಟ್ಟನು. ಅವನಿಗೆ ಅಮೃತ ಬೇಕಿತ್ತು, ಆದರೆ ಅಮರನಾಗಲು ಅಲ್ಲ. ಅವನಿಗೆ ಬೇಕಾಗಿದ್ದು ತನ್ನ ತಾಯಿಯ ಸ್ವಾತಂತ್ರ್ಯ. ಇಂದಿನ ಜೀವನದಲ್ಲೂ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ತಾಯಂದಿರು ನಮ್ಮಿಗಾಗಿ ಎಷ್ಟೋ ವಿಷಯಗಳನ್ನು ತ್ಯಾಗ ಮಾಡುತ್ತಾರೆ, ಆದರೆ ಅವರು ಅದನ್ನು ಲೆಕ್ಕ ಹಾಕಿ ಮಾಡುವುದಿಲ್ಲ. ಗರುಡನ ಕತೆ ಬಹುಶಃ ಅದನ್ನೇ ನೆನಪಿಸುತ್ತದೆ. ನಮ್ಮ ಜೀವನದಲ್ಲಿ ನಾವು ಎಷ್ಟು ದೂರ ಹೋದರೂ, ಎಷ್ಟು ದೊಡ್ಡ ಸ್ಥಾನಕ್ಕೆ ಏರಿದರೂ, ನಮ್ಮನ್ನು ಬೆಳೆಸಿದವರಿಗಾಗಿ ನಾವು ಏನು ಮಾಡುತ್ತೇವೆ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತದೆ. ಗರುಡ ದೇವತೆಗಳ ಲೋಕದಿಂದ ಅಮೃತವನ್ನು ತಂದುಕೊಟ್ಟ. ಆದರೆ ಅವನ ದೊಡ್ಡ ಗೆಲುವು ಅಮೃತವನ್ನು ಪಡೆಯುವುದಲ್ಲ. ತನ್ನ ತಾಯಿಯನ್ನು ಬಂಧನದಿಂದ ಮುಕ್ತಗೊಳಿಸಿದ್ದೇ ಅವನ ನಿಜವಾದ ಗೆಲುವು. ಅದಕ್ಕಾಗಿಯೇ ಗರುಡ ಕೇವಲ ವಿಷ್ಣುವಿನ ವಾಹನನಲ್ಲ. ಪುರಾಣದ ಈ ಕಥೆಯಲ್ಲಿ ಅವನು
ತಾಯಿಗಾಗಿ ಅಸಾಧ್ಯವನ್ನೇ ಸಾಧ್ಯ ಮಾಡಲು ಹೊರಟ ಒಬ್ಬ ಮಗ